ಒಬ್ಬ ದೇವರಾಜ್ ಅಂತ ಹೇಳ್ಬಿಟ್ಟು ಅವ್ರ ಮಗ 3 ಮಕ್ಕಳಲ್ಲಿ ಒಬ್ಬರು ದೇವರಾಜ್ ಅಂತ ಅವ್ರ ಪಾಲಿಗೆ ಇದು ಬರ್ತದೆ 3 ಎಕರೆ 16 ಗುಂಟೆ ವಿಜಯನಗರಕ್ಕೆ 3 ಎಕರೆ 16 ಗುಂಟೆ ದೇವರಾಜ್ ಪಾಲಿಗೆ ಬರ್ತದೆ. ದೇವರಾಜ್ ಅವ್ರು ಏನು ಮಾಡ್ತಾರೆ 2014 ಮಾನ್ಯ ಮುಖ್ಯಮಂತ್ರಿ ಬಾಮೈದ ಮಲ್ಲಿಕಾರ್ಜುನ ಅಂತ ಇರ್ತಾರೆ ಅವ್ರನ್ನ ಮಾಡ್ತಾರೆ. ಅವ್ರಿಗೆ ಮಾಡ್ತಾರೆ 2004 ಡಿನೋಟಿಫಿಕೇಶನ್ ಮಾಡೋದಕ್ಕೆ ಇದೇ ಮಲ್ಲಿಕಾರ್ಜುನ ಅವರು ಅವ್ರ ತಂಗಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಇದೇ ಮನೆ ಮುಖ್ಯಮಂತ್ರಿ ಧರ್ಮಪತ್ನಿ ಅವ್ರನ್ನ ಅವ್ರ ಅಕ್ಕನ್ನ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಪಿ ಡಿ ಅವ್ರು ಏನು ಮಾಡ್ತಾರೆ ಅವ್ರ ಜಾಗದಲ್ಲಿ ಲೇಔಟ್ ಮಾಡಿ ಸೈಟ್ ಮಾಡಿ ಹಂಚ್ಬಿಡ್ತಾರೆ. ಭಾಳಷ್ಟು ಪತ್ರ ಬರೀತಾರೆ, ನಮ್ಮ ಪರಿಹಾರ ಕೊಟ್ಟಿಲ್ಲ, ರೇಟ್ ಕೊಟ್ಟಿಲ್ಲ, ನೀವು ನಮ್ಮ ಪರಿಹಾರ ಕೊಡಿ ಅಂತ ಪತ್ರ ಬರೆದಾದ್ಮೇಲೆ 2021ರಲ್ಲಿ ಮನೆಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸೈಟ್ ಕೊಡ್ಬೇಕಂತ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಸೈಟ್ ಕೊಡ್ಬೇಕಂತ 14 ಸೈಟ್ ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಆ ಟೈಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ BJP ಸರ್ಕಾರ, ಮನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ರು. 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಡ್ತಾರೆ. 14 ಸೈಟ್ ಕೊಟ್ಟಾದ್ಮೇಲೆ ಇವ್ರು ಮಾತ್ರ 14 ಸೈಟ್ ಇಲ್ಲ, ಇವ್ರಿಗೆ ಮಾತ್ರ 125 ಜನಕ್ಕೆ ಕೊಡ್ತಾರೆ. ಆ ಥರ 125 ಜನಕ್ಕೆ ಕೊಡೋದು, ಒಬ್ರಿಗೆ ಮಾತ್ರ ಅಲ್ಲ, 125 ಜನಕ್ಕೆ ಅಂತ ಸೈಟ್ ಕೊಡ್ತಾರೆ. ಅದ್ರಲ್ಲಿ ಇವರು 100ಕ್ಕೆ 100 ಈಗ ನೋಡಿ, ಲೋಕಾಯುಕ್ತದಲ್ಲಿ ಮನ ಅಬ್ರಾಹಿಂ ಅವರು ಲೋಕಾಯುಕ್ತ 20 ತಾರೀಕಿಗೆ ಯಾವಾಗ ಒಂದು ತಿಂಗಳು 26ನೇ ತಾರೀಕಿಗೆ ರಾಜಭವನಕ್ಕೆ ಕಂಪ್ಲೇಂಟ್ ಮಾಡ್ತಾರೆ, ದೂರು ಕೊಡ್ತಾರೆ. ಅದೇ ಅವತ್ತು ಸೇಮ್ ಡೇ ನೋಟಿಸ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗೆ. ಈಗ ಅಟ್ಲೀಸ್ಟ್ ಯಾರನ್ನ ಒಂದು ದೂರು ಕೊಟ್ಟರೆ ಅಟ್ಲೀಸ್ಟ್ ನೋಡ್ಬೇಕು ತಾನೆ, ಸೌಜನ್ಯಕ್ಕೆ ನೋಡಬೇಕು. ಏನೂ ನೋಡಿಲ್ಲ. 26ನೇ ತಾರೀಕು ಇಬ್ರಾಹಿಂ ಅವ್ರು ದೂರು ಕೊಡ್ತಾರೆ, ಇಮಿಡಿಯೇಟ್ ಅವತ್ತೇ ಸಂಜೆ ಅವ್ರನ್ನ ನೋಟಿಸ್ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಅದಕ್ಕಿಂತ 15 ದಿನ ಹಿಂದೆ ಅದೇ ಅಬ್ರಾಹಿಂ ಅವರು ಮೈಸೂರಲ್ಲಿ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಮಾಡ್ತಾರೆ. ಇನ್ನು FIR ಆಗಲಿಲ್ಲ, ಅದು FIR ಆಗಲಿಲ್ಲ. ರಾಜ್ಯಪಾಲರು ಪೊಲಿಟಿಕಲ್ ಪ್ರೆಷರ್ ಅವ್ರಿಗೆ, ಈ ಪೊಲಿಟಿಕಲ್ ಪ್ರೆಷರ್ನ ರಾಜ್ಯಪಾಲರು ಅವ್ರಿಗೂ ಗೊತ್ತಿದೆ ಸತ್ಯ. ರಾಜ್ಯಪಾಲರಿಗೂ ಸತ್ಯ ಗೊತ್ತಿಲ್ಲ ಅಂತೆಲ್ಲ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನೂ ಇಲ್ಲ ಅಂತ. ಇವರು ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹೋಗೋರು BJP ಅವರು 10 ದಿನ ಪಾದಯಾತ್ರೆ ಮಾಡಿದ್ದಾರೆ. 10 ದಿನ ಆಗಿ ಏನೂ ಆಗಲಿಲ್ಲ ಅಂದರೆ ಏನಾಗ್ತದೆ, ಇವ್ರು ಕೆಟ್ಟ ಹೆಸರು ಬರ್ತದೆ ಅಂತ ಪ್ರೆಷರ್ ಮೇಲೇ ಕೊಟ್ಟಿರೋದು. ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ. 100ಕ್ಕೆ 100 ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ.